ನಾನು ಪ್ರಸನ್ನ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತೀರಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫುಲ್ ಚಂದ ರೆಡಿ ಆಗಿದ್ದೀವಿ. ಇದೇ ಥರ ನಮ್ಮ ಒಳಗಡೆ ಗರ್ಲ್ಸ್ ಕೂಡ ರೆಡಿ ಆಗಿದ್ದಾರೆ. ಏನು ಸ್ಪೆಷಲ್ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಸ್ಪೆಷಲ್ ಇದೆ, ನಮ್ಮದೇ ಆದಂಥ ಒಂದು ಕಲರ್ಸ್ ಕಿಟ್ಟಿ ಅಂತಿದೆ. ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ. ನಮ್ಮ ಹಳೆಯ ಸ್ಟೂಡೆಂಟ್ಸ್ ಲೇಡೀಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಈ ಒಂದು ಕಿಟ್ಟಿ ಮಾಡ್ತೀವಿ. ನಾವು ಹೊರಗಡೆ ಎಲ್ಲೂ ಹೋಗಲ್ಲ, ನಮ್ಮ ಕ್ಲಾಸಲ್ಲೇ ತುಂಬ ಚೆನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಈ ಒಂದು ಕಿಟ್ಟಿ ಅಂತ ಒಂದು ಪ್ರತಿ ಮಂತು ಮಾಡ್ತೀವಿ. ಡಿಫ್ರೆಂಟ್ ಕಾನ್ಸೆಪ್ಟ್ನ, ಡಿಫ್ರೆಂಟ್ ಥೀಮ್ನ ಇಟ್ಕೊಂಡು ಡಿಫ್ರೆಂಟ್ ಆಗಿ ಎಲ್ಲ ಚಂದ ರೆಡಿಯಾಗಿ ನಾವು ಮಾಡ್ತೀವಿ. ತುಂಬ ಚೆನ್ನಾಗೂ ಇರುತ್ತೆ. ಬಟ್ ಇವತ್ತು ನಾವು ಮಾಡ್ತಿರೋದು ಕಿಟ್ಟಿನೇ, ಆದರೆ ಸ್ವಲ್ಪ ವಿಭಿನ್ನವಾಗಿದೆ. ಯಾರಿಗೋಸ್ಕರ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕಿಟ್ಟಿನ ನಮ್ಮ ತುಂಬಾನೇ ಕ್ಲೋಸ್ ಫ್ರೆಂಡ್ ಆದಂಥ ಮಮತಾ ಮೇಡಮ್ ಅವರು ಪ್ರೆಗ್ನೆಂಟ್ ಇದ್ದಾರೆ. ಅವ್ರಿಗೆ ಒಂದು ಸ್ಪೆಷಲ್ ಆಗಿ ಒಂದು ಸರ್ಪ್ರೈಸ್ ಕೊಡಬೇಕು. ಅವರಿಗೋಸ್ಕರ ಒಂದು ಸೀಮಂತದ ಕಾನ್ಸೆಪ್ಟ್ನ ಇಟ್ಕೊಂಡು ಅವರಿಗೋಸ್ಕರ ಕಾನ್ಸೆಪ್ಟ್ ಅನ್ನೋಕ್ಕಿಂತ ಅವರಿಗೋಸ್ಕರ ಒಂದು ಸ್ಪೆಷಲ್ ಡೇನ ಮಾಡಬೇಕು ಅಂತ ನಾವೆಲ್ಲ ಸೇರ್ಕೊಂಡು ಈ ಸೀಮಂತನ ಅರೇಂಜ್ ಮಾಡಿದ್ದೀವಿ. ನಮ್ಮ ಕಲರ್ಸಲ್ಲೇ ನಿಮಗೆಲ್ಲ ಅದು ತೋರಿಸ್ತೀವಿ. ನಮ್ಮ ಗರ್ಲ್ಸ್ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ. ತುಂಬ ನಾವು ಈ ಥರ ಒಂದು ವಿಭಿನ್ನ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕಿಟ್ಟಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ. ಈ ಥರ ಡಿಫ್ರೆಂಟ್ ಥೀಮ್ಸ್ ಕಿಟ್ಟಿ ಐಡಿಯಾಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಶೇರ್ ಕೂಡ ಮಾಡಿ. ಆದಷ್ಟು ಬೇಗ ಮತ್ತೆ ಸಿಗೋಣ. ಒಳಗಡೆ ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಹೆಲೋ ಫಾಲ್ಗುನಿ ಮ್ಯಾಮ್, ಆಲ್ ಆರ್ ವೆರಿ ಮೆರೂನಾ? वहाँ पे देखो हमारी बनी ಇವಾಗ ಅಲ್ವಾ ಮೊಟ್ಟಮ್ಮ ಏನೇನು ರೆಡಿ ಆಗಿದೆ, ಹೇಗೆ ರೆಡಿ ಆಗಿದೆ, ಯಾರು ರೆಡಿ ಆಗಿದೆ ತೋರಿಸ್ತೀನಿ ಬನ್ನಿ. ಇದೇನಪ್ಪ ಇದು ಐಡಿಯಾ? ಈ ತರ ಎಲ್ಲರದು ಯಾರ್ದಪ್ಪ ಇದು ಐಡಿಯಾ? ನೋ ಇದೆಲ್ಲ ಆಶಾ ಮ್ಯಾಮ್ ಅವ್ರದ್ದು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗಲೂ ಏನ್ ಮಾಡಿದ್ರು ಸ್ಪೆಷಲ್ ಆಗಿ ಮಾಡ್ಬೇಕು ಅಂತಾರೆ. ಬಹಳ ಮಿಸ್ ಮಾಡ್ಕೊಳ್ತೀವಿ. 3 to 4 months ಇಂದ ಮಿಸ್ ಮಾಡ್ಕೊಳ್ತೀವಿ ನಾವೆಲ್ಲ. ಅವರು ಅವ್ರಿಗೆ ಹೋಗಿದ್ರು, ಹಾಗಾಗಿ. ಬಟ್ ನಿಜವಾಗ್ಲೂ ಅವ್ರಿಲ್ಲ ಅಂದ್ರೆ ನಮ್ಮ ಕಲರ್ಸ್ಗಾಗಲಿ ನಮ್ಗೆ ಯಾರಿಗೂ ಕೂಡ ನಿಜವಾಗ್ಲೂ ಏನಕ್ಕೂ ಇಂಟ್ರೆಸ್ಟ್ ಇರಲ್ಲ. ಇದು ನಮ್ಮ ಫೇವ್ರೇಟ್ ಅಂತಾನೆ ಹೇಳ್ತೀವಿ. ಮುಂದೆ ಬರ್ತೀವಿ, ಏನೇನು ಆಗ್ತಿದೆ ಅಂತ ಮುಂದೆ ಹೇಳ್ತೀನಿ. ಪ್ರಿಯಮ್ಮ ಪ್ಲೀಸ್ ಸ್ಟಾಪ್ ಮಾಡಿ. ಬೇಡ ಕೆಳಗೆ. ಏನ್ ಮಾಡ್ತಿದ್ದೀರಮ್ಮ? ಹಲೋ ಬ್ಯೂಟಿಫುಲ್ ಗರ್ಲ್ಸ್, ಏನಕ್ಕೆ? ಹೆಲೋ, ಏನಕ್ಕಿದೆ ಪ್ರಿಪ್ರೇಷನ್ ಇವತ್ತು? ನಿಮ್ದಾ? ಓಕೆ, ಯಾರ್ದು? ಹೌದಾ? ಎಲ್ಲಿ ಅವ್ರು ಇನ್ನೂ ಬಂದಿಲ್ವಾ? ಬರ್ತಾರಾ? ಅದಕ್ಕಾಯ್ದು ಪ್ರಿಪ್ರೇಷನ್. ಓಹೋ, ವೆರಿ ನೈಸ್. ಡೆಕೋರೇಷನ್ ಚೆನ್ನಾಗಿದೆ. ನೀವುಗಳು ಚೆಂದ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು.
ಚೆನ್ನಾಗಿತ್ತು ಮೇಕಪ್ ಅಲ್ವಾ ಮಮತಾ ಮ್ಯಾಮ್? ಬಹಳ ಚೆನ್ನಾಗಿದೆ. ಹೇರ್ ಸ್ಟೈಲ್ ಒಂದ್ಸತಿ ನೋಡ್ಬಿಡ್ಲಾ? ವೆರಿ ನೈಸ್. ವೀಣಾ ಮ್ಯಾಮ್ ತುಂಬಾ ಚೆನ್ನಾಗಿದೆ. ಸಾರಿ ನೀವು ಉಡಿಸಿ ರೆಡಿ ಮಾಡಿ. ಅಷ್ಟೊತ್ತಿಗೆ ಒಂದ್ಸತಿ ಅಲ್ಲಿ ನಮ್ಮ ಗಲಾಟೆ ಟೀಮ್ ಹತ್ರ ಹೋಗಿ ಬರ್ತೀನಿ. ಇವ್ರು ನಮ್ಮ ಚಂದ್ರಾ ಮ್ಯಾಮ್ ಅಂತ ಹುಬ್ಳಿಂದ ಬಂದಿದ್ದಾರೆ. ಇವರು ಕೂಡ ನಮ್ಮ ಕಲರ್ಸ್ನವ್ರೆ, ಬಟ್ ಇವಾಗ ಊರಲ್ಲಿದ್ದಾರೆ ಅಷ್ಟೇನೆ. ಹೆಲೋ ಬ್ಯೂಟಿಫುಲ್ ಗರ್ಲ್ಸ್. ಏನ್ ಮಾಡ್ತಾ ಇದ್ರಪ್ಪ? ಕಿಟ್ಟಿ ಪಾರ್ಟಿ ಮಾಡ್ತಾ ಇದ್ದೀರಾ? ಓಕೆ, ನೀವೆಲ್ಲ ಇರ್ತೀರೋ ಅಲ್ಲೆಲ್ಲ ಗಲಾಟೆ ಇರುತ್ತೆ. ಓಹೋ, ವೆರಿ ನೈಸ್ ವೆರಿ ನೈಸ್. ಓಕೆ, ಇವತ್ತಿನ ಥೀಮ್ ಏನಪ್ಪ ನಿಮ್ದು? ಓಕೆ, ಹಾ. ಬಟ್ ನಾನೇನ್ ಅನ್ಕೊಂಡೆ ಸ್ಟಾರ್ಟಿಂಗ್ ಗೊತ್ತಿಲ್ಲ, ನಮ್ಮ ವಿಡಿಯೋ ನೋಡಿದ್ರೆ ಏನ್ ಅನ್ಕೋತಾರೆ ಸ್ಟಾರ್ಟಿಂಗ್ ಅಲ್ಲಿ, ನಂದು ಆಮೇಲೆ ಹೇಳ್ತೀನಿ. ಏನಪ್ಪ ಕಿಟ್ಟಿ ಥೀಮಲ್ಲಿ ಪ್ರೆಗ್ನೆನ್ಸಿ ಇದು ಮಾಡ್ತಾರ ಅನ್ನಂಗ ಆಗತ್ತೆ ಇವಾಗ, ಬಟ್ ಅಲ್ವಾ? ವೆರಿ ಅಲ್ಲ, ನಿಮ್ ಹಳೆ ವಿಡಿಯೋಸ್ ಎಲ್ಲ ಇಲ್ಲಮ್ಮ. ಇನ್ನೇನೇನ್ ಮಾಡಿದ್ದೀರಾ ನೀವು? ಏನಾದ್ರು ಮಿಸ್ ಆಗಿದ್ದು? ಅದು ನಿಜಾನೇ, ಸುಮಾರು ವಿಡಿಯೋಸ್ ಇದೆ ನಮ್ದು ಕಿಟ್ಟಿದ್ದು. ಅದನ್ನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಮ್ಮ ಒಬ್ಬೊಬ್ಬರ ಕ್ವೀನ್ಸ್ ನ ಮಾತಾಡ್ತಾ ಬರ್ತಾ ಇದ್ದೀನಿ. ಇವ್ರು ಬಂದ್ಬಿಟ್ಟು ಸಂಗೀತ ಅಂತ. ಎಸ್ ಮ್ಯಾಮ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಕಲರ್ಸ್ ಕ್ವೀನ್ಸ್ ಏನು ಖುಷಿ ಆಗ್ತಿದೆ. ಆಕ್ಚುಲಿ ನಮ್ ಕಲರ್ಸ್ ಕಿಟ್ ಅನ್ನೋದು ಎಷ್ಟು ಚೆನ್ನಾಗಿ ಮಾಡ್ತಾ ಇದೀವಿ ಅಂದ್ರೆ ಒಂದೊಂದು ಅಷ್ಟು ಯಾರು ಮಾಡೇ ಇಲ್ಲ ದಾವಣಗೆರೆ. ನಾವು ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೀವಿ. ಪ್ರತಿಯೊಂದು ಡೆಕೋರೇಷನ್ ಇಂದ ತುಂಬಾ ಚೆನ್ನಾಗಿ ಮಾಡಿ ನಮ್ಮ ಆಸೆ ಎಲ್ಲ ನೆರವೇರಿಸಿಕೊಂಡಿದ್ದೀವಿ ಕಲರ್ಸ್ ಇಂದ. ಥ್ಯಾಂಕ್ ಯು ಸಂಗೀತ ಮ್ಯಾಮ್. ಫಾಲು ಮೇಡಮ್. ಎಸ್ ಬೋಲಿಯೇ. Enjoying the kitty themes, Colors Dance Academy. ಲತಮ್ಮ, ಖುಷಿಯಿಂದ ಮಾಡ್ತೀವಿ ಮ್ಯಾಮ್. ಏನ್ ಖುಷಿಯಿಂದ ಕಿಟ್ಟಿ ಪಾರ್ಟಿ? ಸುಲೋಚನಾ ಮ್ಯಾಮ್. ಎಸ್ ಮ್ಯಾಮ್, ಬಹಳ ಖುಷಿಯಿಂದ ಮಾಡ್ತೀವೆಲ್ಲ ಕಿಟ್ಟಿ ಥೀಮ್ಗಳೆಲ್ಲ. ಫುಲ್ ಎಂಜಾಯ್, ಚಿಲ್ ಮ್ಯಾಮ್. ಎಸ್, ಇವ್ರು ನಮ್ಮ ಸೈಲೆಂಟ್ ಕ್ವೀನ್ ಶಾಂತಲಾ ಅವರೇ. ಹೇಳಿ ಮ್ಯಾಮ್, ಏನ್ ಅನ್ಸ್ತಿದೆ ನಿಮ್ಗೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ ಮ್ಯಾಮ್. ಅಲ್ವಾ? ಇವಾಗ ನಾವು ಒಂದ್ 3-4 ತಿಂಗಳು ಮಾಡೇ ಇಲ್ಲ ಕಿಟ್ಟಿನ ಅಲ್ವಾ? ಆ ಒಂದು 3-4 ತಿಂಗಳಿದು ಅಲ್ವಾ? ಹೌದಾ? ನೆಕ್ಸ್ಟ್ ನಮ್ಮ ಕಲರ್ಸ್ ಕ್ವೀನ್. ಎಸ್ ಎಸ್, ಆಶಾ ಮ್ಯಾಮ್, ಏನ್ ಅನ್ಸ್ತಿದೆ ಆಫ್ಟರ್ ಲಾಂಗ್ ಟೈಮ್? ವೆರಿ ನೈಸ್. ಕಿಟ್ಟಿ ಮಾತ್ರ ಅಲ್ಲ, ನಿಮ್ ಟೀಮಲ್ಲಿ, ನಮ್ ಟೀಮಲ್ಲಿ ನಾವು ಪ್ರತಿ ಒಂದು ಸಣ್ಣ ಹಬ್ಬ ಇರ್ಲಿ, ದೊಡ್ಡ ಹಬ್ಬ ಇರ್ಲಿ, ಎಲ್ಲದನ್ನು ಹೀಗೆ ಮಾಡ್ತೀವಿ. ಹೌದಾ? ಎಸ್. ಪ್ರಿಯಾ ಮ್ಯಾಮ್ ಬಂದ್ರು, ನಮ್ಮ ನಟ್ಕಟ್ ಹುಡುಗಿ ಹತ್ರ. ಎಸ್ ಮ್ಯಾಮ್, ಚಲ್ ಹುಡುಗಿ. ಸಂಗೀತ ಮ್ಯಾಮ್. ಎಸ್ ಮ್ಯಾಮ್, ಏನ್ ಅನ್ಸುತ್ತೆ? ಹೊಸ ಗ್ರೂಪ್ ಸಿಕ್ಕಿದೆ. ಖುಷಿ ಅನಿಸ್ತಿದೆ ನಿಮಗೆ? ಯಾವಾಗ್ಲೂ ಹೀಗೆ ಜೊತೆಯಾಗಿರಿ, ಖುಷಿಯಾಗಿರಿ. ನಮ್ಮ ಪುಟ್ಟಮ್ಮನ ಹತ್ರ ಬಂದ್ವಿ. ಪುಟ್ಟಮ್ಮ ಅಂತ ನಾನ್ ಕರೀಲ್ಲ, ನಂದಿನಿ ಮ್ಯಾಮ್ ಕರೀತಾರೆ. ಪುಟ್ಟಕ್ಕ ಅಂತ. ಪುಟ್ಟಕ್ಕ ಅವರೇ, ನಿಮ್ಮ ಮನಸ್ಸಿನ ಮಾತು. ತುಂಬಾ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಮ್ಯಾಮ್ ನನಗೆ ಕಲರ್ಸ್ ಬಂದಂಗಿಂದ. ಎಸ್, ಬಹಳ ಎಂಜಾಯ್ ಮಾಡಿ ಬಹಳ ಖುಷಿಯಾಗಿದ್ದೀನಿ. ಹೌದಾ? ಟಚ್ ಹುಡಿ, ಯಾವಾಗ್ಲೂ ಹಾಗೆ ಇರಿ ಖುಷಿಯಾಗಿ. ಇವರು ನಮ್ಮ ಏನಂತಾರೆ, ನಮ್ಮ ಎಲ್ಲರಿಗಿಂತ ತುಂಬಾ ಚಿಕ್ಕವರು, ತುಂಬಾನೇ ಎಸ್ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಹೇಳ್ಬೋದು. ನಂದಿನಿ ಮ್ಯಾಮ್, ಏನ್ ಹೇಳಕ್ ಇಷ್ಟಪಡ್ತೀನಿ? ವಿಕೆಟ್ ಹೊರಗೆ ತರೋದೈತೆ ಬಹಳ ಎಂಜಾಯ್ ಮಾಡ್ತೀವಿ ಮ್ಯಾಮ್. Yes, ma'am. ಯೂನಿಟಿ ಇದೆ. ಡ್ರೆಸ್ ಕೋಡ್ ಯಾರು ನೀವಾಗ್ಲಿ, ಆಶಾ ಮ್ಯಾಮ್ ಆಗ್ಲಿ, ಡ್ರೆಸ್ ಕೋಡ್ ಹೇಳಿದಾಗ ನಾವೆಲ್ಲರೂ ಅದನ್ನ ಪರ್ಚೇಸ್ ಮಾಡ್ತೀವಿ, ಬಾರೋನಾರು ಮಾಡ್ತೀವಿ. ಒಟ್ನಲ್ಲಿ ಎಲ್ಲರೂ ಒಂದೇ ತರ ಯೂನಿಫಾರ್ಮಿಟಿ ಇರಬೇಕು ಅಂತ ಎಲ್ಲರೂ ಒಂದೇ ತರ ಖುಷಿಯಿಂದ ರೆಡಿ ಆಗಿ ಬರ್ತೀವಿ. ಎಲ್ಲರೂ ಫ್ರೆಂಡ್ಲಿ ಆಗಿ ಫ್ಯಾಮಿಲಿ ತರ ಇದೀವಿ ಮ್ಯಾಮ್. ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ. ನಾನು ಕಿಟ್ಟಿಗೆ ಸೇರ್ಕೊಂಡಿದ್ದಕ್ಕೆ ವೆರಿ ವೆರಿ ಥ್ಯಾಂಕ್ ಯು. ಎನಿ ಟೈಮ್ ವೀಣಾ ಮ್ಯಾಮ್, ಇವ್ರು ನಮ್ಮ ಪಾರ್ಲರ್ ಕ್ವೀನ್, ನಮ್ಮ ಎಲ್ಲರನ್ನು ರೆಡಿ ಮಾಡುವಂತವ್ರು. ಎಸ್ ವೀಣಾ ಮ್ಯಾಮ್, ಏನ್ ಅನ್ಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಟೀಮ್ ಯಾವಾಗ್ಲೂ ಹಿಂಗೆ ಒಗ್ಗಟ್ಟಿಂದ ಇರ್ಲಿ ಅಂತ ನಾನು ದೇವರೇ ಬೇಡ್ಕೊತೀನಿ. Yes. ನಿಮ್ ಟೀಮ್ ಇಂದ ಯಾರ್ಯಾರು ಏನೇನೋ ಕಿಟಿ ಮಾಡಿದ್ರು ಒಂದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ನೆಕ್ಸ್ಟ್ ಯಾವ ಕಿಟಿ ಅಂತ ವೇಟ್ ಮಾಡ್ತಾ ಇರ್ತಾರೆ. ಯಾವಾಗ್ಲೂ ವೇಟ್ ಮಾಡ್ತಾನೆ ಇರ್ಲಿ ಅಂತ ನಾವು ಸರ್ಪ್ರೈಸ್ ಕೊಡ್ತಾನೆ ಇರ್ತೀವಿ. ವೆರಿ ನೈಸ್. ಎಸ್, ವೆರಿ ನೈಸ್. ಮ್ಯಾಮ್, ಗೌರಿ ಹಬ್ಬದ್ದು ಬಾಗ್ನ ತಗೊಂಡ್ವಲ್ಲ, ಆ ಕಿಟ್ಟಿ ತುಂಬಾ ಇಷ್ಟ ಆಯ್ತು. ಗೌರಿ ಹಬ್ಬ, ನೆಕ್ಸ್ಟ್ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಎಸ್, ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಅಲ್ಲಿ. ಇಷ್ಟ ದಿನ ನಾವು ಅಪ್ಲೋಡ್ ಮಾಡಬಾರ್ದು ಅಂತ ಅನ್ಕೊಂಡಿದ್ವಿ, ಬಟ್ ನಮ್ಮ ಎಲ್ಲರ ಅನಿಸಿಕೆ ಏನಿದೆ ಅಂದ್ರೆ ನೆಕ್ಸ್ಟ್ ವಿಡಿಯೋಗಳನ್ನೆಲ್ಲದನ್ನ ಹಳೇದನ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ. ಮುಂದಿನ ದಿನಗಳ ವಿಡಿಯೋಸ್ ನೋಡಿ ಕಮೆಂಟ್ ಮಾಡಿ. ಫೇವರೇಟ್ ಕಿಟ್ಟಿ ಇದೆ ಮ್ಯಾಮ್. ಹೇಳಮ್ಮ. ಬ್ರೈಡಲ್. ವೆರಿ ನೈಸ್. ಅವೆಲ್ಲ ಹಾಕೋಣಂತೆ ನಾವು ನೆಕ್ಸ್ಟ್. ಇವಾಗ ನಮ್ಮ ಹುಡುಗಿ ರೆಡಿ ಆಗಿದ್ದಾರೆ. ಜೋರ ಚಪ್ಪಾಳೆ. ಬರ್ಲಿ. ಎಸ್, ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದಾರೆ. ಮಮತಾ ಮ್ಯಾಮ್ ಚಂದ ನಂದಿನಿ ಮ್ಯಾಮ್ ಫಸ್ಟ್ ಅವ್ರಿಗೆ, ಆಮೇಲೆ ದೃಷ್ಟಿ ತೆಗೆದ್ಬಿಡಿ. ದೃಷ್ಟಿ ತೆಗೆದು ಅವ್ರಿಗೆ ಇದ್ ಮಾಡಿ. ಆಕ್ಚುಲಿ ನಾವ್ ಇದು ವ್ಲಾಗ್ ನ ಮಾಡ್ತಾ ಇರೋದೇ ನಮ್ ಖುಷಿಗೆ. ನಾವ್ ಇಷ್ಟು ಚೆನ್ನಾಗಿದ್ದೀವಿ, ನೀವುಗಳು ಕೂಡ ಹೀಗೆ ಚೆನ್ನಾಗಿರಿ. ಎಲ್ಲರೂ ಈ ತರ ಫ್ರೆಂಡ್ಸ್ ಗ್ರೂಪ್ ಮಾಡ್ಕೊಂಡು ಎಸ್ ಎಲ್ಲರೂ ಹೀಗೆ ಖುಷಿಯಾಗಿರಿ ಅಮ್ಮ. ನಮ್ಮ ಹುಡುಗಿಗೆ ಯಾರು ಜಾಸ್ತಿ ದೃಷ್ಟಿ ಹಾಕೋದ್ ಬೇಡ, ಹೊರಗಡೆ ಅವರು ಕೂಡ ಚಂದ ಕಾಣ್ತಾ ಇದ್ದೀರಾ ಎಲ್ಲರೂ ಅಲ್ಲ?
ಇನ್ನು ಆದಷ್ಟು ಬೇಗ ಬರುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ಮಮತಾ ಮ್ಯಾಮ್ಗೆ ಬೇಕು. ಈ ವಿಡಿಯೋ ನೋಡ್ತಿರಂತ ಪ್ರತಿಯೊಬ್ರು ಅವ್ರಿಗೆ ಹಾರೈಸಿ ಅವರ ಒಂದು ಡೆಲಿವರಿ ಸುಖಮಯ ಆಗ್ಲಿ. ಹಾಗೇನೆ ಅವ್ರು ಅನ್ಕೊಂಡಿರೋ ತರನೇ ಪಾಪು ಆಗ್ಲಿ, ನಮ್ಗೇನಾದ್ರೂ ಓಕೆ, ಬಟ್ ಅವ್ರು ಅನ್ಕೊಂಡಿರ್ತಾರ ಆಗ್ಲಿ ಅಂತ ಹಾರೈಸ್ತಾ ಹಾರೈಸ್ತಾ ನಾವೆಲ್ಲ ಅವ್ರಿಗೆ ವಿಶ್ ಮಾಡೋಣ. ಹ್ಯಾಪಿಯಾಗಿ Thank you, ma'am. Thank you so much, my team. Yes.